Hello students, welcome back to my YouTube channel TSK Tutorials presented by Shivkumar ST. In today's session, I am going to discuss with you the most expected extracts from the first lesson, A Hero. It is my humble request to all, if you are new to my channel, please do subscribe my channel to watch the most essential videos that are available in my channel. Please do watch this video carefully. If you like it, please do share among your friends. Dear students, totally I have prepared 14 extracts from this lesson, which are most important for the examination point of view. Let me start with the first extract. How could a boy fight a tiger? Yes, it's in the form of question. ಅಂದ್ರೆ ಒಬ್ಬ ಹುಡುಗ ಹೇಗೆ ಹುಲಿ ಜೊತೆ ಹೋರಾಡ್ಲಿಕ್ಕೆ ಸಾಧ್ಯ? Yes, it's a question raised by Swaminathan. Who posed this question? Ili posed means asked. Who asked this question? Yes, you are right. Swami posed this question. When did the speaker ask this question? ಅಂದ್ರೆ ಇಲ್ಲಿ ಮಾತಾಡ್ತಿರೋ ವ್ಯಕ್ತಿ ಈ ಒಂದು ಪ್ರಶ್ನೆಯನ್ನ ಯಾವಾಗ ಅರೈಸ್ ಮಾಡ್ತಾರೆ ಅಂತ. When Swami's father asked Swami's opinion about the newspaper report. ಸ್ವಾಮಿ ಅವ್ರ ತಂದೆ ಸ್ವಾಮಿನ ಕೇಳ್ತಾರೆ ನ್ಯೂಸ್ ಪೇಪರ್ ರಿಪೋರ್ಟ್ ಅನ್ನ ಓದಿದ ನಂತರ, ಅಂದ್ರೆ ಬ್ರೇವರಿ ಆಫ್ ಎ ವಿಲೇಜ್ ಬೈ ಅಸ್ಟೋರಿಯನ್ನ ಓದಿದ ನಂತರ ಕೇಳ್ತಾರೆ, ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್ ಇನ್ಸಿಡೆಂಟ್? ಸೊ ಆ ಸಂದರ್ಭದಲ್ಲಿ ಸ್ವಾಮಿನಾಥನ್ ಹೀಗೆ ಹೇಳ್ತಾನೆ, ಒಬ್ಬ ಹುಡುಗ ಹುಲಿ ಜೊತೆ ಹೋರಾಡ್ಲಿಕ್ಕೆ ಹೇಗ್ ಸಾಧ್ಯನಪ್ಪ ಅಂತ ಅವ್ರ ತಂದೆನ ಪ್ರಶ್ನೆ ಮಾಡ್ತಾನೆ. ವೈ ಡಿಡ್ ದ ಸ್ಪೀಕರ್ ಫೀಲ್ ಸೋ? ಸ್ಪೀಕರ್ ಈ ರೀತಿ ಯಾಕೆ ಭಾವಿಸ್ತಾನೆ? In Swami's view, a boy can't have strength to fight with the tiger. Only a grown-up man can face the tiger. ಅಂದ್ರೆ ಸ್ವಾಮಿ ದೃಷ್ಟಿಲಿ ಒಬ್ಬ ಹುಡುಗ ಹುಲಿ ಜೊತೆ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನಿಗೆ ಸಾಕಷ್ಟು ಶಕ್ತಿ ಇರೋದಿಲ್ಲ. ಓನ್ಲಿ ಎ ಗ್ರೋನ್ ಅಪ್ ಪರ್ಸನ್ ಕ್ಯಾನ್ ಫೇಸ್ ದ ಟೈಗರ್. ಅವನ ಪ್ರಕಾರ ಒಬ್ಬ ಬೆಳೆದ್ ನಿಂತಿರುವಂತಹ ವ್ಯಕ್ತಿ ಮಾತ್ರ ಹುಲಿ ಜೊತೆ ಓಡಾಡ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಅವನಿಗೆ ಶಕ್ತಿ ಇರುತ್ತೆ, ಬಲ ಇರುತ್ತೆ ಅನ್ನೋ ಅರ್ಥದಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. Let's move to the second extract. You think you are wiser than the newspaper? ಓಹೋ, ಈ ನ್ಯೂಸ್ ಪೇಪರ್ ಗಿಂತ ಜಾಣ ಅನ್ಕೊಂಡಿದ್ಯಾ? Who said to whom? ಅಂದ್ರೆ ಇದನ್ನ ಯಾರಿಗೆ ಹೇಳ್ತಾರೆ? ಸ್ವಾಮಿಸ್ ಫಾದರ್ ಸೆಡ್ ದಿಸ್ ಟು ಸ್ವಾಮಿ. ಈ ಮಾತನ್ನ ಸ್ವಾಮಿ ಅವರ ತಂದೆ ಸ್ವಾಮಿಗೆ ಹೇಳ್ತಾರೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಅಂದ್ರೆ ಈ ಮಾತನ್ನ ಮಾತಾಡ್ತಿರೋ ವ್ಯಕ್ತಿ ಅಂದ್ರೆ ಸ್ವಾಮಿ ಅವರ ತಂದೆ ಯಾವಾಗ ಈ ಮಾತನ್ನ ಹೇಳ್ತಾರೆ ಅಂತ. ವೆನ್ ಸ್ವಾಮಿ ಗೆಸ್ಸೆಡ್ ದಟ್ he was not at all a boy, he must be a grown-up strong man. When Swami argued with his father that ಬಹುಶಃ ಅವನು ಹುಡುಗ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವನಿಗೆ ಶಕ್ತಿ ಇಲ್ಲ, ಹುಡುಗನಿಗೆ ಶಕ್ತಿ ಇಲ್ಲ. ಸೊ he must be a grown-up person who had escaped from the tiger. ಆ ಹುಲಿಯಿಂದ ತಪ್ಪಿಸ್ಕೊಂಡ್ರ ಹುಡುಗ ನಿಜವಾಗ್ಲೂ ಅವನೊಬ್ಬ ಬೆಳೆದ್ ನಿಂತಿರೋ ವ್ಯಕ್ತಿ ಆಗಿರ್ಬೇಕು ಅಂತ ಹೇಳಿದಾಗ ಸ್ವಾಮಿಯವರ ತಂದೆ ಈ ಮಾತನ್ನ ಹೇಳ್ತಾ ಸ್ವಾಮಿಯನ್ನ ಛೇಡಿಸ್ತಾರೆ. ಹೌ ವಾಸ್ ಸ್ವಾಮಿ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಅಂದ್ರೆ ಸ್ವಾಮಿ ನ್ಯೂಸ್ ಪೇಪರ್ ಇಂತ ಹೇಗ್ ಜಾಣ? ಸ್ವಾಮಿ ಗೆಸ್ಸೆಡ್ ದಟ್ ಎ ಬಾಯ್ ಕುಡಂಟ್ ಫೇಸ್ ಎ ಟೈಗರ್, ಪ್ರಾಬಬಲಿ he was a grown up strong man. ಸ್ವಾಮಿ ಈ ಮಾತನ್ನ ಹೇಳ್ತಾನೆ, ಅಂದ್ರೆ ಒಬ್ಬ ಹುಡುಗ ಹುಲಿಯನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ಬಹುಶಃ ಅವನು ಯಾರೋ ಬೆಳೆದ್ ನಿಂತಿರೋ ವ್ಯಕ್ತಿ ಆಗಿರ್ಬೇಕು ಅಂತ ಗೆಸ್ ಮಾಡ್ತಾನೆ. ಆ ಸಂದರ್ಭದಲ್ಲಿ
ಸ್ವಾಮಿ ಅವ್ರ ತಂದೆ, ಓಹೋ ನೀನ್ ನ್ಯೂಸ್ ಪೇಪರ್ ಇನ್ನ ಜಾಣ ಅನ್ಕೊಂಡಿದ್ಯಾ ಅಂತ ಈ ಮಾತನ್ನ ಹೇಳ್ತಾನೆ. ಥರ್ಡ್ ಎಕ್ಸ್ಟ್ರಾಕ್ಟ್. ಕೆನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಓ, ನಿನಗೆ ಧೈರ್ಯ ಇರೋದನ್ನ ಸಾಬೀತುಪಡಿಸಕ್ಕಾಗುತ್ತಾ? Who is the speaker here? Yes, Swami's father is the speaker here. Who do the word you refer to? ಅಂದ್ರೆ ಇಲ್ಲಿ ಯು ಅನ್ನೋ ಪದ ಯಾರಿಗೆ ಸಂಬಂಧಪಟ್ಟಿದ್ದು? You refer to Swami. How should he prove his courage? ಅವನು ಅಂದ್ರೆ ಸ್ವಾಮಿ ಹೇಗೆ ತಾನು ಧೈರ್ಯವಂತ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು? Very simple. By sleeping alone one night in his father's office room. ತನ್ನ ತಂದೆಯ ಆಫೀಸ್ ರೂಮ್ ಅಲ್ಲಿ, ಅಂದ್ರೆ ತನ್ನ ತಂದೆಯ ಕಚೇರಿಯಲ್ಲಿ ಒಂದ್ ದಿವಸ ಒಬ್ಬನೇ ಏಕಾಂತವಾಗಿ ಮಲಗಿ ತೋರಿಸಿದ್ರೆ ಸಾಕು, ಅವ್ರ ತಂದೆ ಒಪ್ಕೊಳ್ತಾನೆ ಸ್ವಾಮಿ ಒಬ್ಬ ಧೈರ್ಯವಂತ ಹುಡುಗ ಅಂತ. Let's move to the fourth extract, a frightful proposition. Let us understand the meaning of this terminology. Frightful means fearful. Proposition means suggestion. ಎಂತ ಭಯಂಕರವಾದ ಸಲಹೆ. ಈ ಮಾತನ್ನ ಸ್ವಾಮಿನಾಥನ್ ಈ ಥಾಟ್ ಹಿಮ್ಸೆಲ್ಫ್, ಅಂದ್ರೆ ಸ್ವಾಮಿ ಅವನೇ ಭಾವಿಸ್ತಾನೆ. ಯಾವಾಗ ಸ್ವಾಮಿಯವರ ತಂದೆ ಒಂದ್ ದಿವ್ಸ ನೀನ್ ಆಫೀಸ್ ರೂಮ್ ಅಲ್ಲಿ ಒಬ್ನೇ ಮಲಗ್ಬಿಟ್ಟು ನೀನ್ ಧೈರ್ಯವಂತ ಅಂತ ಪ್ರೂವ್ ಮಾಡ್ತೀಯಾ ಅಂತ ಕೇಳಿದಾಗ, ಈ ಸ್ವಾಮಿ ಥಾಟ್ ದಟ್ ಓ ರಿಯಲಿ ಇಟ್ಸ್ ಎ ಫ್ರೈಟ್ಫುಲ್ ಸಜೆಷನ್ ಗಿವನ್ ಬೈ ಮೈ ಫಾದರ್. ಇನ್ನೊಂದು ಪ್ರಶ್ನೆ ಈ ರೀತಿ ಇರುತ್ತೆ, ಹೂ ಇಸ್ ದ ಸ್ಪೀಕರ್ ಹಿಯರ್? ಸ್ವಾಮಿ ಇಸ್ ದ ಸ್ಪೀಕರ್ ಹಿಯರ್. ಇಲ್ಲಿ ಮಾತಾಡ್ತಿರೋ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ವಾಮಿ. ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್? ಏನಂತ ಭಯಂಕರವಾದಂತಹ ಸಲಹೆ? Sleeping alone one night in his father's office room is the frightful proposition. ತನ್ನ ತಂದೆಯ ಕಚೇರಿಯಲ್ಲಿ ಏಕಾಂತವಾಗಿ ಒಬ್ಬನೇ ಮಲಗೋದು ಭಯಂಕರವಾದಂತಹ ಸಲಹೆ ಆಗಿದೆ. ಯಾರಿಗೆ? ಸ್ವಾಮಿಗೆ. ವಾಟ್ ಡಸ್ ಪ್ರಪೋಸಿಷನ್ ಮೀನ್? ಅಂದ್ರೆ ಪ್ರಪೋಸಿಷನ್ ಪದದ ಅರ್ಥ ಏನು? ಎಸ್, ಯು ಆರ್ ರೈಟ್. ಪ್ರಪೋಸಿಷನ್ ಮೀನ್ಸ್ ಸಜೆಷನ್. Why did the speaker feel it as frightful proposition? ಅಂದ್ರೆ ಮಾತಾಡ್ತಿರೋ ವ್ಯಕ್ತಿ ಯಾಕೆ ಇದನ್ನ ಭಯಂಕರವಾದ ಆ ಸಲಹೆ ಅಂತ ಭಾವಿಸ್ತಾನೆ? ನಿಮ್ಗೆಲ್ಲ ಗೊತ್ತಾಗಿದೆ, ಸ್ವಾಮಿ ವಾಸ್ ಅಫ್ರೇಡ್ ಆಫ್ darkness and he always slept beside his granny so that he felt it was frightful. Let's move to the next. It is disgraceful sleeping beside granny or mother like a baby. ನಿಜಕ್ಕೂ ಇದು ಅತ್ಯಂತ ಅವಮಾನಕರವಾದ ಸಂಗತಿ. ತಾಯಿ ಪಕ್ಕ, ಅಜ್ಜಿ ಪಕ್ಕ ಮಗು ತರ ಮಲಗ್ತಾರ. ನಿಜಕ್ಕೂ ಇಟ್ಸ್ ಎ ಶೇಮ್ಫುಲ್. ಇದನ್ನ ಹೇಳಿಕೆ ಅರ್ಥ ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಮಾತಾಡ್ತಿರೋ ವ್ಯಕ್ತಿ ಯಾರು ಅಂತ. ಹೂ ಇಸ್ ದ ಸ್ಪೀಕರ್ ಹಿಯರ್? Swami's father is the speaker here. Who slept beside granny or mother? Very simple answer. Swami slept beside his granny. Why did he sleep beside her? ಯಾಕೆ ಅವನು ಅವರ ಅಜ್ಜಿ ಪಕ್ಕದಲ್ಲಿ ಮಲಗ್ತಾನೆ? Because Swami was afraid of darkness. ಸ್ವಾಮಿಗೆ ಕತ್ಲು ಅಂದ್ರೆ ಭಯ. Let's move to the sixth one. If you mean your mother is spoiling him, ಓಹೋಹೋ, ನಿನ್ನ ಮಾತಿನ ಅರ್ಥ ನಿನ್ನ ತಾಯಿ ಅವನನ್ನ ಹಾಳು ಮಾಡ್ತಾ ಇದ್ದಾಳಾ? ಸೊ ದಿಸ್ ಎಕ್ಸ್ಟ್ರಾಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ಅವರ ತಾಯಿ ಅಂದ್ರೆ ಸ್ವಾಮಿಯವರ ತಾಯಿ ಮಾತಾಡಿದಂತಹ ಎಷ್ಟೊಂದು ವಾಕ್ಯಗಳಲ್ಲಿ ಅತ್ಯಂತ ಪ್ರಮುಖವಾದ ವಾಕ್ಯ ಇದು ಅಂತ ಭಾವಿಸ್ತಾ ಇದ್ರ ಮೇಲೆ ನಾನು ಎಕ್ಸ್ಟ್ರಾಕ್ಟ್ಸ್ ಅನ್ನ ಫ್ರೇಮ್ ಮಾಡಿದ್ದೀನಿ. ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Who is the speaker here? Yes,
ಸ್ವಾಮಿಸ್ ಮದರ್ ಇಸ್ ದ ಸ್ಪೀಕರ್ ಇಯರ್. ಸ್ವಾಮಿ ಅವರ ತಾಯಿ ಇಲ್ಲಿ ಮಾತಾಡ್ತಾ ಇರೋದು. Who do the word you refer to? Again ನಿಮ್ಗೆ ಇಲ್ಲೊಂದು ಕನ್ಫ್ಯೂಷನ್. ಯು ಅಂದ್ರೆ ಯಾರಿಗೆ ಸಂಬಂಧಪಟ್ಟಿದ್ದು? ಎಸ್, ಯು ರೆಫರ್ ಟು ಸ್ವಾಮಿಸ್ ಫಾದರ್. ಸ್ವಾಮಿಯವರ ತಂದೆಗೆ ಸಂಬಂಧಪಟ್ಟಿದ್ದು. ಹೂ ವಾಸ್ ಸ್ಪಾಯ್ಲಿಂಗ್ ಹಿಮ್ ಅಂಡ್ ಹೌ? ಯಾರು ಅವನನ್ನ ಹಾಳು ಮಾಡ್ತಾ ಇರೋದು ಮತ್ತೆ ಹೇಗೆ? ಅವನನ್ನ ಅಂದ್ರೆ ಸ್ವಾಮಿಯನ್ನ. ಸ್ವಾಮಿಸ್ ಗ್ರ್ಯಾಂಡ್ ಮದರ್ ಇಸ್ ಸ್ಪಾಯ್ಲಿಂಗ್ ಬೈ ಗಿವಿಂಗ್ ಲಾಟ್ ಆಫ್ ಕೇರ್, ಲವ್ ಅಂಡ್ ಫ್ರೀಡಮ್. ಸ್ವಾಮಿಯವರ ಅಜ್ಜಿ ವಿಪರೀತವಾದಂತಹ ಸ್ವತಂತ್ರವನ್ನ, ಪ್ರೀತಿಯನ್ನ, ಕಾಳಜಿಯನ್ನ ನೀಡ್ತಾ ಸ್ವಾಮಿಯನ್ನ ಏನ್ ಮಾಡ್ತಾ ಇದ್ದಾಳೆ? ಹಾಳು ಮಾಡ್ತಾ ಇದ್ದಾಳೆ. ಲೆಟ್ಸ್ ಮೂವ್ ಟು ದ ಬಾಯ್. ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ನಿನ್ಗೆ ಇಷ್ಟು ಬೇಗ ನಿದ್ದೆ ಬಂತಾ? ಎಸ್. ಹೂ ಸೆಡ್ ದಿಸ್? ಸ್ವಾಮಿಸ್ ಗ್ರ್ಯಾಂಡ್ ಮದರ್ ಸೆಡ್ ದಿಸ್. ಸ್ವಾಮಿಯವರ ಅಜ್ಜಿ ಮಾತನ್ನ ಹೇಳ್ತಾನೆ. Who do the word you refer to? You refer to Swami. Why did the speaker say so? ಮಗು, ನಿನ್ಗೆ ಇಷ್ಟು ಬೇಗ ನಿದ್ದೆ ಬಂತ ಅಂತ ಈ ಮಾತನ್ನ ಯಾಕೆ ಹೇಳ್ತಾಳೆ? There might be some reason behind it. When Swami came to bed too early to sleep and covered his face with the blanket. When Swami's grandmother noticed that Swami was very early to bed, ಅಂದ್ರೆ ಸ್ವಾಮಿ ಅವತ್ತು ಮಲಗೋದಕ್ಕೆ ಬೇಗ ಬಂದಿರ್ತಾನೆ, ಬಂದಿದ್ದಷ್ಟೇ ಅಲ್ಲ, ಆತುರವಾಗಿ ಹಾಸಿಗೆ ಮೇಲೆ ಮಲಗ್ಬಿಟ್ಟು ಏನ್ ಮಾಡ್ತಾನೆ, ಬ್ಲಾಂಕೆಟ್ ಅನ್ನ ಮಕ್ಕು ತುಂಬಾ ಹೊತ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಅದನ್ನ ಗಮನಿಸಿದಂತಹ ಅವರ ಅಜ್ಜಿ, ನಿನ್ಗೆ ಇಷ್ಟು ಬೇಗ ನಿದ್ದೆ ಬಂತು ಇವತ್ತು ಅಂತ ಕೇಳ್ತಾಳೆ. To the 8th one. He looked like an apparition in the semi-darkness of the passage. ಆ ಪ್ಯಾಸೇಜ್ ಅಲ್ಲಿ, ಆ ಅರ್ಧಂಬರ್ಧ ಕತ್ಲಲ್ಲಿ ಅವರ ತಂದೆ ಲುಕ್ಡ್ ಲೈಕ್ ಎ ಗೋಸ್ಟ್. ಅವ್ರ ತಂದೆ ಯಾವ ರೀತಿ ಕಾಣಿಸ್ತಾನೆ? ಒಂದು ದೆವ್ವ ಕಂಡಂಗೆ ಕಾಣ್ತಾನೆ. ಎಸ್. ಹೂ ಡಸ್ ಈ ರೆಫರ್ ಟು? ಈ ವಾಕ್ಯದಲ್ಲಿ ಈ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ಎಸ್, ಈ ರೆಫರ್ಸ್ ಟು ಸ್ವಾಮಿಸ್ ಫಾದರ್. What do you mean by apparition? I already told. Apparition means ghost or devil. Who thought like this and when? ಈ ರೀತಿ ಯಾರು ಯೋಚಿಸ್ತಾರೆ ಮತ್ತೆ ಯಾವಾಗ? Swami thought so when his father pulled his blanket in order to wake him up. ಸ್ವಾಮಿ ಅವರ ತಂದೆ ಸ್ವಾಮಿ ಮಲಗದಂತ ಜಾಗಕ್ಕೆ ಬಂದು ಅವನ ಹೊದಿಕೆಯನ್ನ ಎಳೆದಾಗ ತಕ್ಷಣ ಸ್ವಾಮಿಯವರ ತಂದೆಯ ಮುಖವನ್ನು ನೋಡಿದಾಗ ಆ ಕತ್ತಲಲ್ಲಿ ಅಸ್ಪಷ್ಟವಾಗಿ ಕಾಣುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ವಾಮಿ ಈ ರೀತಿ ಭಾವಿಸ್ತಾನೆ. Ninth one. Your office room is very dusty and there may be scorpions behind your law books. ನಿನ್ನ ಆಫೀಸ್ ರೂಮ್ ತುಂಬಾ ಕೊಳಕಾಗಿದೆ, ಬಹುಶಃ ನಿನ್ನ ಆ ದೊಡ್ಡ ದೊಡ್ಡ ಲಾ ಬುಕ್ಸ್ ಹಿಂಭಾಗದಲ್ಲಿ ಸ್ಕಾರ್ಪಿಯನ್ಸ್ ಇದಾವೆ, ಅಂದ್ರೆ ಚೇಳಿದಾವೆ ಅಂತ ಸ್ವಾಮಿ ತನ್ನ ತಂದೆಗೆ ಹೇಳ್ತಾನೆ. ಸೊ ಹೂ ಇಸ್ ದ ಸ್ಪೀಕರ್ ಇಯರ್? ಎಸ್, ಸ್ವಾಮಿ ಇಸ್ ದ ಸ್ಪೀಕರ್ ಇಯರ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ಯಾವಾಗ ಈ ಸ್ವಾಮಿ ಈ ಮಾತನ್ನ ಹೇಳ್ತಾನೆ? ಎಸ್, ವೆನ್ ಸ್ವಾಮಿ ವಾಸ್ ಆಸ್ಕ್ಡ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮ್ ಅಲ್ಲಿ ಒಬ್ನೇ ಮಲಗ್ತೀಯಾ ಅಂತ ಕೇಳಿದಾಗ ಈ ರೀತಿ ಅವನೇನ್ ಮಾಡ್ತಾನೆ, ಕಾರಣಗಳನ್ನ ಕೊಡ್ತಾ ಹೋಗ್ತಾನೆ. ಯಾಕಂದ್ರೆ ಇನ್ ಆರ್ಡರ್ ಟು ಎಸ್ಕೇಪ್ ಫ್ರಮ್ ದಟ್ ಸಿಚುಯೇಷನ್. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಯಾಕೆ ಈ ಮಾತನ್ನ ಹೇಳ್ತಾನೆ? ಬಿಕಾಸ್ he was trying to make an excuse to avoid to sleep alone in the office room. ಇದನ್ನು ಸರಳವಾಗಿ ಈಗ ಬೇಕಾದ್ರೂ ಬರೀಬಹುದು, ಟು ಅವಾಯ್ಡ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅಂದ್ರೆ ಆಫೀಸ್ ರೂಮ್ ಅಲ್ಲಿ ಏಕಾಂತವಾಗಿ ಮಲ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವನು ಈ ರೀತಿ ಕಾರಣಗಳನ್ನು ನೀಡ್ತಾ ಹೋಗ್ತಾನೆ. ಲೆಟ್ಸ್ ಮೂವ್ ಟು ದ 10th extract. I will make you the laughing stock of your school. ನಾನು ನಿಮ್ ಶಾಲೆಗೆ ಬಂದು ಶಾಲೆಯಲ್ಲಿ ಇರೋರೆಲ್ಲ ನಿನ್ನ ನೋಡಿ ಹಾಡ್ಕೊಂಡು ನಗಂಗ್ ಮಾಡ್ತೀನಿ. ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಎಸ್, ಈ ಒಂದು ಹೇಳಿಕೆಯನ್ನ ಸ್ವಾಮಿಯವ್ರ ತಂದೆ ಸ್ವಾಮಿಗೆ ಹೇಳ್ದಂಥದ್ದು. ಹೂ ಇಸ್ ದ ಸ್ಪೀಕರ್ ಇಯರ್?
Swami's father is the speaker here. Who do the word you refer to? You refer to Swami. When will he become the laughing stock of his school? ಯಾವಾಗ ಅವನು ಅವರ ಶಾಲೆಯಲ್ಲಿ ನಗೆಪಾಟ್ಲಿಗೆ ಈಡಾಗ್ತಾನೆ? ಆ ಸ್ವಾಮಿ ಈ ಕೆಲಸ ಮಾಡಿದಾಗ. So when Swami roll up his bed in the midnight and go to sleep beside his grandmother, ಮಧ್ಯರಾತ್ರಿಯಲ್ಲಿ ಅವನು ತನ್ನ ಕಾರ್ಪೆಟ್ ಅನ್ನ ಮಡಚ್ಬಿಟ್ಟು ಹೋಗಿ ಅಜ್ಜಿ ಪಕ್ಕ ಹಾಸ್ಕೊಂಡು ಮಲಿಕೊಂಡಾಗ, ಸೊ ಸ್ವಾಮಿ ಅವ್ರ ತಂದೆ ಅವನ ಶಾಲೆಗೆ ಹೋಗಿ ಇವನೊಬ್ಬ ಹೇಡಿ ಅಂತ ಆ ಒಂದು ಸನ್ನಿವೇಶನ ಹೇಳ್ತಾ ಅವನನ್ನ ನಗೆಪಾಟ್ಲಿಗೆ ಸಿಲುಕಿಸ್ತಾನೆ. Let's move to the next extract. He hated the newspaper for printing the tiger's story. ಒಂದು ಟೈಗರ್ ಮತ್ತೆ ಆ ಹುಡುಗನ ಸ್ಟೋರಿ ಅನ್ನ ನ್ಯೂಸ್ ಪೇಪರ್ ವರದಿ ಮಾಡಿದ್ದಕ್ಕೆ ಅವನು ಅದನ್ನ ಅತೀವವಾಗಿ ದ್ವೇಷಿಸ್ತಾನೆ. ಯಾರು ದ್ವೇಷ ಮಾಡೋದಿಲ್ಲಿ? ಎಸ್, ಸ್ವಾಮಿ. Who does he refer to? He refers to Swami. What was the story about? ಯಾವುದು ಆ ಒಂದು ಕತೆ? ಸ್ವಾಮಿ ದ್ವೇಷ ಮಾಡ್ತಿದ್ದಲ್ಲ, ಆ ಕತೆ ಯಾವುದು? It's a story. The story was about the bravery of a village boy. ಅಂದ್ರೆ ಆ ಹಳ್ಳಿಯ ಹುಡುಗ, ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ಹುಲಿಯಿಂದ ತಪ್ಪಿಸ್ಕೊಂಡು ಶೌರ್ಯವನ್ನ ಮೆರೆದ್ನಲ್ಲ, ಆ ಒಂದು ಕಥೆಯನ್ನ ಅಥವಾ ಆ ಒಂದು ವರದಿಯನ್ನ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಿಸಿದ್ರು. Why did he hate the newspaper for printing the tiger's story? ಅಂದ್ರೆ ಆ ಟೈಗರ್ ಸ್ಟೋರಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದಕ್ಕೆ ಇವನ್ ಯಾಕೆ ದ್ವೇಷ ಮಾಡ್ತಾ ಇದ್ದಾನೆ ನ್ಯೂಸ್ ಪೇಪರ್ನ ಅಂತ? ಕಾರಣ ಬಹಳ ಸರಳವಾಗಿದೆ. Because of that only he had to sleep alone to prove his courage. ಆ ನ್ಯೂಸ್ ಪೇಪರ್ಲಿ ಆ ಒಂದು ಸ್ಟೋರಿ ಬಂದಿದ್ದಕ್ಕೆ ಅದನ್ನ ಅವ್ರ ತಂದೆ ಓದಿದ್ರು. ಓದ್ಬಿಟ್ಟು ನೀನು ಸಹ ಧೈರ್ಯವಂತನನ್ನ ಸಾಬೀತುಪಡಿಸೋದಕ್ಕೆ ಒಂದು ರಾತ್ರಿ ಆಫೀಸ್ ರೂಮಲ್ಲಿ ಒಬ್ನೇ ಮಲಿಕೊಂಡು ಪ್ರೂವ್ ಮಾಡಿ ತೋರಿಸ್ತೀಯಾ ಅಂತ ಕೇಳಿದ್ರು. ಅದರಿಂದ ನನಗೆ ಈ ಒಂದು ಪರಿಸ್ಥಿತಿ ಬಂತು ಅಂತ ಸ್ವಾಮಿ ಅದನ್ನ ಅತೀವವಾಗಿ ದ್ವೇಷಿಸ್ತಾನೆ. Let's move to the 12th one. ಅಯ್ಯೋ, something has bitten me. ಅಯ್ಯೋ, ಏನೋ ನನ್ನ ಕಚ್ಚಿದೆ. ಎಸ್. Who cried so? ಇದೊಂದು ಆರ್ತನಾದ. ಇದನ್ನ ಯಾರು ಈ ರೀತಿ ಕಿರಿಚ್ಕೊಂಡಿದ್ದು? ಎಸ್, ದ ಬರ್ಗ್ಲರ್ ಕ್ರೈಡ್ ಸೋ. ಅಂದ್ರೆ ಅವ್ರ ಮನೆಗೆ ಕಳ್ತನ ಮಾಡಕ್ ಬಂದಿದ್ನಲ್ಲ ಬರ್ಗ್ಲರ್, ಅವನು ಈ ರೀತಿ ಕಿರ್ಚ್ಕೊಳ್ತಾನೆ. ವಾಟ್ ಹ್ಯಾಡ್ ಬಿಟನ್ ಹಿಮ್? ಏನ್ ಅವನು ಕಚ್ಚಿದ್ದು? ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ವಾಟ್ ಹ್ಯಾಪನ್ ನೆಕ್ಸ್ಟ್? ಆಮೇಲೆ ಏನಾಯ್ತು? ದ ಬರ್ಗ್ಲರ್ ವಾಸ್ ಕಾಟ್ ಅಂಡ್ ಹ್ಯಾಂಡೆಡ್ ಓವರ್ ಟು ಪೊಲೀಸ್ ಅಂಡ್ ಸ್ವಾಮಿ ಬಿಕಮ್ ಎ ಹೀರೋ. ಸೊ ಆಮೇಲೆ ಏನಪ್ಪಾ ಆಯ್ತು ಅಂದ್ರೆ ಆ ಕಳ್ಳನ್ನ ಎಲ್ಲಾ ಸೇರಿ ಹಿಡಿತಾರೆ, ಮತ್ತೆ ಅವನನ್ನ ಏನ್ ಮಾಡ್ತಾರೆ, ಪೊಲೀಸರಿಗೆ ಒಪ್ಪಿಸ್ತಾರೆ. ಮತ್ ಸ್ವಾಮಿ ಈ ಬಿಕಮ್ ಎ ಹೀರೋ. ಸ್ವಾಮಿ ಏನಾಗ್ತಾನೆ? Let's move to the 13th one. Why don't you join the police when you are grown up? ನೀನ್ ದೊಡ್ಡವನಾದ್ಮೇಲೆ ನೀನ್ ಯಾಕೆ ಪೊಲೀಸ್ ಕೆಲ್ಸಕ್ಕೆ ಸೇರಬಾರ್ದು? So who said this? The inspector said this. Who do the word you refer to? You refer to Swami. What was Swami's reply? ಈ ಒಂದು ಪ್ರಶ್ನೆಗೆ ಸ್ವಾಮಿಯ ಉತ್ತರ ಏನು? ಸ್ವಾಮಿ ಯಾವ ಒಂದು ಉತ್ತರವನ್ನ ನೀಡ್ತಾನೆ? ಸ್ವಾಮಿ ರಿಪ್ಲೈಡ್ ದಟ್ ಎಸ್ he would join the police. ಸ್ವಾಮಿ ಹೇಳ್ತಾನೆ, ಹೌದು ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳ್ತಾನೆ. What made the speaker to say so? ಅಂದ್ರೆ ಈ ಮಾತಾಡ್ತಿದ್ರಲ್ಲ, ಮೇಲ್ಗಡೆ ಒಂದು ವಾಕ್ಯ ಕೊಟ್ಟಿದ್ರಲ್ಲ, ಈ ವಾಕ್ಯವನ್ನ ಸ್ಪೀಕರ್ ಹೇಳಲಿಕ್ಕೆ ಕಾರಣ ಏನು ಅಂತ. ಸ್ವಾಮಿ had caught the thief and proved his courage. This made the speaker say so. ಈ ಮಾತನ್ನ ಸ್ಪೀಕರ್ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಚಿಕ್ಕ ಹುಡುಗ ಸ್ವಾಮಿ ಕಳ್ಳನ್ನ ಹಿಡಿತಾನೆ, ಕಳ್ಳನ್ನ ಹಿಡಿದು ಅವನೊಬ್ಬ ಧೈರ್ಯವಂತ ಅಂತ ಪ್ರೂವ್ ಮಾಡ್ತಾನೆ. ಅದಕ್ಕೆ ನಿಮ್ಮಂತ ಹುಡುಗರು ಪೊಲೀಸ್ ಇಲಾಖೆಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ, ನೀನ್ ದೊಡ್ಡವನಾದ್ಮೇಲೆ ಯಾಕಪ್ಪ ಪೊಲೀಸ್ ಆಗ್ಬಾರ್ದು ಅಂತ ಈ ಒಂದು ಮಾತನ್ನ ಇನ್ಸ್ಪೆಕ್ಟರ್ ಸ್ವಾಮಿಗೆ ಕೇಳ್ತಾರೆ. ಲೆಟ್ಸ್ ಮೂವ್ ಟು ದ 14th one. He was a true scout. ಇಲ್ಲಿ ಸ್ಕೌಟ್ ಅಂದ್ರೆ ಸಮಾಜದ
ಒಳಿತಿಗಾಗಿ ಸೇವೆಯನ್ನ ಮಾಡುವಂತಹ ವ್ಯಕ್ತಿ ಅಂತ. ಅವನು ನಿಜವಾಗ್ಲೂ ಒಬ್ಬ ಸಮಾಜ ಸೇವಕ ಅಂತ ಕರೀತಾನೆ. ಎಸ್, ಹೂ ಸೆಡ್ ದಿಸ್? ದ ಹೆಡ್ ಮಾಸ್ಟರ್ ಸೆಡ್ ದಿಸ್. ಸೊ ಈ ಮಾತನ್ನು ಯಾರು ಹೇಳಿದ್ದು? ದ ಹೆಡ್ ಮಾಸ್ಟರ್ ಆಫ್ ಸ್ವಾಮಿ ಸ್ಕೂಲ್ ಸೆಡ್ ದಿಸ್. ಹೂ ಡಸ್ ಈ ರೆಫರ್ ಟು? ಈ ಅನ್ನೋದು ಯಾರಿಗೆ ಸಂಬಂಧಪಟ್ಟಿದ್ದು? ಎಸ್, ಈ refers to Swami. What do you mean by scout? Scout means one who is trained in doing acts of public service. ಅಂದ್ರೆ ಸಾರ್ವಜನಿಕರ ಸೇವೆಯನ್ನ ಮಾಡುವಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋರ್ಗೆ ಏನಂತ ಕರೀತಾರೆ? ಸ್ಕೌಟ್ ಅಂತ ಕರೀತಾರೆ. Why did the speaker say so? ಸ್ಪೀಕರ್ ಯಾಕೆ ಈ ಮಾತನ್ನ ಹೇಳ್ತಾರೆ? Because Swami helped to catch the most wanted notorious housebreaker of the district. ಅಂದ್ರೆ ಸ್ವಾಮಿ ಪೊಲೀಸರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದಂತಹ ಒಬ್ಬ ಕುಖ್ಯಾತ ಕಳ್ಳನ್ನ ಇಟ್ಕೊಡ್ತಾನೆ. ಅದರಿಂದ ಹೆಡ್ ಮಾಸ್ಟರ್ ಪ್ರೇಯರ್ ಅಲ್ಲಿ ಈ ಒಂದು ಮಾತನ್ನ ಹೇಳ್ತಾನೆ. ಸ್ವಾಮಿ ವಾಸ್ ರಿಯಲಿ ಎ ಟ್ರೂ ಸ್ಕೌಟ್. ಸ್ವಾಮಿ ನಿಜವಾಗ್ಲೂ ಒಬ್ಬ ಸಮಾಜ ಸೇವಕ ಅಂತ ಕರೀತಾರೆ. By this, I conclude today's class. I hope this video is very important for your examination point of view. Thank you one and all for watching this video, and all the best for your forthcoming examinations. Thank you one and all.